ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಇಲಸ್ಟ್ರೇಷನ್ 4 ನೋಡಿದ್ವಿ. ಇವಾಗ ಇಲಸ್ಟ್ರೇಷನ್ 5 ಇಂದ ಕಂಟಿನ್ಯೂ ಮಾಡೋಣ. ಎ ಫ್ಯಾಕ್ಟರಿ ಈಸ್ ಕರೆಂಟ್ಲಿ ವರ್ಕಿಂಗ್ ಟು 40% ಕೆಪಾಸಿಟಿ ಅಂಡ್ ಪ್ರೊಡ್ಯೂಸ್ 10,000 ಯೂನಿಟ್ಸ್. ಅಟ್ 50% ಸೆಲ್ಲಿಂಗ್ ಪ್ರೈಸ್ ಫಾಲ್ಸ್ ಬೈ 3%. ಅಟ್ 90% ಕೆಪಾಸಿಟಿ ದ ಸೆಲ್ಲಿಂಗ್ ಪ್ರೈಸ್ ಫಾಲ್ಸ್ ಬೈ 5%, ಅಕಂಪೈನ್ಡ್ ಬೈ ಸಿಮಿಲರ್ ಫಾಲ್ ಇನ್ ಪ್ರೈಸಸ್ ಆಫ್ ರಾ ಮೆಟೀರಿಯಲ್. ಅಂದ್ರೆ ರಾ ಮೆಟೀರಿಯಲ್ ಅಲ್ಲೂ 5% ಕಡಿಮೆ ಆಗುತ್ತೆ. ಎಸ್ಟಿಮೇಟ್ ದ ಪ್ರಾಫಿಟ್ ಆಫ್ ದ ಕಂಪನಿ ಅಟ್ 50% and 90% ಕೆಪಾಸಿಟಿ ಪ್ರೊಡಕ್ಷನ್. ದ ಕಾಸ್ಟ್ ಅಟ್ ಪ್ರೆಸೆಂಟ್ ಪರ್ ಯೂನಿಟ್ ಈಸ್ ಮೆಟೀರಿಯಲ್ 10 ರೂಪೀಸ್ ಇದೆ, ಲೇಬರ್ 3 ರೂಪೀಸ್ ಇದೆ, ಓವರ್ ಹೆಡ್ಸ್ ₹5 ಇದೆ. ಅಂದ್ರೆ 60% ಫಿಕ್ಸೆಡ್. ಅಂದ್ರೆ 60% ಅಂದ್ರೆ ₹3 ಬಂದು 3 ರೂಪೀಸ್ ಆಗುತ್ತೆ. 3 ರೂಪೀಸ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಓವರ್ ಹೆಡ್ 2 ರೂಪೀಸ್. ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 20 ಪರ್ ಯೂನಿಟ್. ಇಲ್ಲಿ ಡೈರೆಕ್ಟ್ ಆಗಿ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ. ಇಲ್ಲಿ ಹೇಳಿದರೆ ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಪ್ರಾಫಿಟ್ ಅಟ್ 50% ಅಂಡ್ 90% ಕೆಪಾಸಿಟಿ ಆಸ್ ವೆಲ್ ಆಸ್ ಅಟ್ ದ ಕರೆಂಟ್ ಕೆಪಾಸಿಟಿ ಪರ್ಟಿಕ್ಯುಲರ್ಸ್. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 20 ರೂಪೀಸ್ ಇದೆ ಪರ್ ಯೂನಿಟ್. ಅದೇ ತರ 10,000 ಇದೆ. ಅಂದ್ರೆ 40% ಕೆಪಾಸಿಟಿಯಲ್ಲಿ 10,000 ಯೂನಿಟ್ಸ್ ಅಂದ್ರೆ ₹20 ಪರ್ ಯೂನಿಟ್ ಅಂದ್ರೆ 2 ಲ್ಯಾಕ್ ಆಗುತ್ತೆ. ಅದೇ ಇಲ್ಲಿ 50% ಇದೆ, ಇಲ್ಲಿ ಕೊಟ್ಟಿದ್ದಾರೆ. 50% ಇದ್ದಾಗ 3% ಕಡಿಮೆ ಆಗುತ್ತೆ. ಸೊ 19.40 ಬರುತ್ತೆ ಆನ್ಸರ್. ಸೊ 15% ಇದ್ದಾಗ 20 ಇಂಟು 3% ಮಾಡಿದಾಗ 20 ಇಂಟು 0.3% ಮಾಡಿದಾಗ 19.4 ಬರುತ್ತೆ. ಸೊ ಇಲ್ಲಿ ನೋಡಿ, 20 ಇಂಟು 3% 0.6 ಬರುತ್ತೆ. 19.0.6 ಬಂದ್ರೆ 19.40% ಬರುತ್ತೆ. ಸೇಮ್ ಅದೇ ತರ ನಿಮಗೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಿರುತ್ತೆ. 40% ಕೆಪಾಸಿಟಿ ಇದ್ದಾಗ 10,000 ಯೂನಿಟ್ಸ್ ಆದ್ರೆ 50% ಕೆಪಾಸಿಟಿ ಇದ್ದಾಗ ಎಷ್ಟು ಯೂನಿಟ್ಸ್ ಆಗುತ್ತೆ? ಸೊ 50 ಇಂಟು 10,000 ಡಿವೈಡ್ ಬೈ 40 ಮಾಡಿದಾಗ 5 ಲ್ಯಾಕ್ ಡಿವೈಡ್ ಬೈ 40 ಮಾಡಿದಾಗ 12,500 ಯೂನಿಟ್ಸ್ ಬರುತ್ತೆ. ಸಾರಿ, ಇಲ್ಲಿ 19.40 ಇಂಟು 12,500 ಮಾಡಿದಾಗ 19.40 ಇಂಟು 12,500 ಯೂನಿಟ್ಸ್ ಮಾಡಿದಾಗ 2,42,500. ಸೇಮ್ ಇಲ್ಲಿ 2,42,500. ಇಲ್ಲೂ ಅದೇ ತರ 19 ಅದೇ ತರ 19 ರೂಪೀಸ್ ಇದೆ. ಸೇಮ್ ಇಲ್ಲೂ ಅಷ್ಟೇ 90% ಕೆಪಾಸಿಟಿ ಇದ್ದಾಗ 5% ಕಡಿಮೆ ಆಗುತ್ತೆ. ಸೊ 20 ಇಂಟು 20 ಇಂಟು -5% 19 ರೂಪೀಸ್ ಬರುತ್ತೆ. 19 ರೂಪೀಸ್ ಆಗುತ್ತೆ. ಸೊ ಇಲ್ಲೂ ಅದೇ ತರ ಮಾಡಬೇಕು. ಸೇಮ್ ವೇ ಇಲ್ಲೂ ಅಷ್ಟೇ 40,000 ಇದ್ದಾಗ 40%ಗೆ 10,000 ಯೂನಿಟ್ಸ್ ಆದ್ರೆ 90%ಗೆ ಎಷ್ಟು ಯೂನಿಟ್ಸ್ ಆಗುತ್ತೆ? ಸೊ 90 ಇಂಟು 10,000 ಡಿವೈಡ್ ಬೈ 40 22,500 ಯೂನಿಟ್ಸ್. ಇಲ್ಲಿ ಅಷ್ಟೇ 22,500 ಯೂನಿಟ್ಸ್ ಇಂಟು 19 ರೂಪೀಸ್. 4,27,500. 4,27,500. ಸೇಮ್ ಅದೇ ತರ ವೇರಿಯಬಲ್ ಕಾಸ್ಟ್ ₹10 ಇದೆ. ಇಲ್ಲಿ 10,000 ಯೂನಿಟ್ಸ್ 1 ಲ್ಯಾಕ್ ಹಂಗೆ ಮಾಡೋದು. ಇಲ್ಲಿ 12,500 ಯೂನಿಟ್ಸ್ ಮಾಡಬೇಕು. ಸೊ 10 ಇಂಟು 12,500 ಅಂದ್ರೆ 1,25,000. ಇಲ್ಲಿ ಸೇಮ್ ರಾ ಮೆಟೀರಿಯಲ್ ಸಿಮಿಲರ್ ಫಾಲ್ ಇನ್ ಪ್ರೈಸಸ್ ಆಫ್ ರಾ ಮೆಟೀರಿಯಲ್ ಅಂದ್ರೆ ರಾ ಮೆಟೀರಿಯಲ್ ಅಲ್ಲೂ 5% ಕಡಿಮೆ ಆಗುತ್ತೆ. ಸೊ 10 ಇಂಟು -5% ಮಾಡಿದಾಗ 9.50 ಬರುತ್ತೆ. 9.50 ಇಂಟು 22,500 ಇಲ್ಲಿ ಯೂನಿಟ್ಸ್ ಬಂದ್ಬಿಟ್ಟು ಇಲ್ಲಿ 12,500, ಇಲ್ಲಿ 22,500 ಮಾಡಿದಾಗ 9.5 ಇಂಟು 22,500 ಮಾಡಿದಾಗ 2,13,750. ಇಲ್ಲಿ ಲೇಬರು 3 ಇಂಟು 10,000 30,000, 3 ಇಂಟು 12,500 37,500, 3 ಇಂಟು 22,500 67,500 ಬರುತ್ತೆ. ವೇರಿಯಬಲ್ ಓವರ್ ಹೆಡ್ಸ್ ಇಲ್ಲಿ ಗೊತ್ತಿದ್ದಂಗೆ 2 ರೂಪೀಸ್ ತಗೋಬೇಕು ನಾವು. 2 ಇಂಟು 10,000 20,000, 2 ಇಂಟು
12,500 25,000 2 ಇಂಟು 22,500 45,000 ಬರುತ್ತೆ. ಸೇಮ್ ಇಲ್ಲಿ 50 ಟೋಟಲ್ 10 ಪ್ಲಸ್ 3 13 12 15 ಆಗುತ್ತೆ. ಇಲ್ಲಿ 1,15,000 15 1,87,500 14.50 3,26,250. ಇಲ್ಲಿ ಸೆಲ್ಲಿಂಗ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ 15,000 4.40 55,000 4.40 ಬರುತ್ತೆ. 4.50. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ 60% ಫಿಕ್ಸ್ಡ್ ಅಂದರೆ 3 ರೂಪೀಸ್ ಆಗುತ್ತೆ. ಸೊ ಎಲ್ಲದಕ್ಕೂ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಎಷ್ಟೇ ಪರ್ಸೆಂಟ್ ಚೇಂಜ್ ಆಗಲಿ ಫಿಕ್ಸ್ಡ್ ಮಾತ್ರ ಫಿಕ್ಸ್ಡ್ ಆಗೇ ಇರುತ್ತೆ. ಸೊ 3 ಇಂಟು 10,000 30,000. ಸೊ ಯೂನಿಟ್ಸ್ ಕೂಡ ಸೇಮ್ ಇರುತ್ತೆ. 30,000 30,000 ಆಗುತ್ತೆ. ಪ್ರಾಫಿಟ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪ್ರಾಫಿಟ್ 20,000 ಪ್ರಾಫಿಟ್ 25,000 71,250. ಈಗ ಬ್ರೇಕ್ ಇವನ್ ಸೇಲ್ಸ್ ಕಂಡುಹಿಡಬೇಕು. ಇಲ್ಲಿ PV ರೇಷಿಯೋ ಅವ್ರು ಕೇಳಿಲ್ಲ, ಡೈರೆಕ್ಟ್ ಆಗಿ ಬ್ರೇಕ್ ಇವನ್ ಸೇಲ್ಸ್ ಕೇಳಿದ್ದಾರೆ. ಬ್ರೇಕ್ ಇವನ್ ಸೇಲ್ಸ್ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ 3 ಇದೆ ಇಂಟು ಸೇಲ್ಸ್ ಬಂದ್ಬಿಟ್ಟು 2 lakhs ಇದೆ ಇಂಟು 2 lakhs ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ 50,000 ಇದೆ. 12 ಆಗುತ್ತೆ. 12% ಇದಾಗುತ್ತೆ. ಸೊ 12 ಅಂದರೆ 1,20,000 1,20,000 12 ಬರುತ್ತೆ. 1,20,000 12 ಬಂದಿದೆ ಇಂಟು 10,000 ಯೂನಿಟ್ ಸಿಗಲ್ವಾ. ಸೊ 1,20,000 ಇರುತ್ತೆ. ಸೇಮ್ ಇದೇ ಥರ ಇಲ್ಲೂ ಫಿಕ್ಸ್ಡ್ ಕಾಸ್ಟ್ 30,000 ಇದೆ. 30,000 ಡಿವೈಡ್ ಬೈ 2,42,500 1,32,272.72 ಬರುತ್ತೆ. 73 ಡೈರೆಕ್ಟ್ ಆಗಿ ತಗೊಂಡಿದ್ದಾರೆ. ಇಲ್ಲೂ ಅದೇ ತರ ಸೇಮ್ ಫಿಕ್ಸ್ಡ್ ಕಾಸ್ಟ್ 30,000 ಡಿವೈಡ್ ಬೈ 30,000 ಇಂಟು 4,27,500 ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ 1,01,250. 1,26,666 ಬಂದಿದೆ. 67 ರೌಂಡ್ ಫಿಗರ್ ತಗೊಂಡಿದ್ದಾರೆ. ಸೊ ಇಲಸ್ಟ್ರೇಷನ್ 5 ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಆಗಿದೆ. ಸೇಮ್ ನೆಕ್ಸ್ಟ್ ಇಲಸ್ಟ್ರೇಷನ್ 6ಗೆ ಹೋಗೋಣ. ಇಲಸ್ಟ್ರೇಷನ್ 6 ದ ಸೇಲ್ಸ್ ಟರ್ನ್ ಓವರ್ ಅಂಡ್ ಪ್ರಾಫಿಟ್ ಡ್ಯೂರಿಂಗ್ 2 periods are as follows. Period 1 sales 2 lakh, profit 20,000. Period 2 3 lakhs 40,000. What would be probable trading result with the sales 1,80,000? What amount of sales will yield a profit of 50,000? ಸೇಲ್ಸ್ 1,80,000 ಇದ್ದಾಗ ಅವಾಗ ಪ್ರಾಫಿಟ್ ಏನಾಗುತ್ತೆ, ಅದೇ ತರ ಪ್ರಾಫಿಟ್ 50,000 ಇದ್ದಾಗ ಸೇಲ್ಸ್ ಏನಾಗುತ್ತೆ ಅಂತ ಮಾಡಬೇಕು. ನಾವು PV ರೇಷಿಯೋ ಇಲ್ಲಿ ಚೇಂಜ್ ಇನ್ ಪ್ರಾಫಿಟ್ ಅಂಡ್ ಚೇಂಜ್ ಇನ್ ಸೇಲ್ಸ್ ಇವೆರಡು ಡಿಫರೆನ್ಸ್ ತಗೊಂಡಿದ್ದಾರೆ. ಚೇಂಜ್ ಇನ್ ಸೇಲ್ಸ್ ಅಂತಂದ್ರೆ 3 lakh ಮೈನಸ್ 2 lakh 1 lakh ಆಗುತ್ತೆ. 40,000 ಮೈನಸ್ 20,000 20,000. ಚೇಂಜ್ ಇನ್ ಸೇಲ್ಸ್ ಪ್ರಾಫಿಟ್ ಇವೆರಡು ಡಿಫರೆನ್ಸ್ ತಗೊಂಡಿದ್ದಾರೆ. ನೀವು PV ರೇಷಿಯೋ ಫಾರ್ಮುಲಾ ಗೊತ್ತಿದ್ದಂಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಒಂದು ಫಾರ್ಮುಲಾ, ಆದ್ರೆ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಒಂದಿದೆ. ಚೇಂಜ್ ಇನ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಇನ್ನೊಂದು ಫಾರ್ಮುಲಾ ಇದೆ. ಇಲ್ಲಿ ಸೇಲ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ನಾವು ಸೇಲ್ಸ್ ಪ್ರಾಫಿಟ್ ಇಂದು ಫಾರ್ಮುಲಾ ಹಾಕೋಬೇಕು. ಸೊ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಚೇಂಜ್ ಇನ್ ಪ್ರಾಫಿಟ್ ಅಂದ್ರೆ 40,000 ಮೈನಸ್ 20,000 20,000. ಚೇಂಜ್ ಇನ್ ಸೇಲ್ಸ್ ಮೈನಸ್ 3 lakh ಮೈನಸ್ 2 lakh 1 lakh ಇಂಟು 100 20% ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಬೇಕು. ಫಿಕ್ಸ್ಡ್ ಕಾಸ್ಟ್ ಗೊತ್ತಿದ್ದಂಗೆ ಫಿಕ್ಸ್ಡ್ ಕಾಸ್ಟ್ ಮಾಮೂಲಿ ಇದ್ದಂಗೆ ಫಿಕ್ಸ್ಡ್ ಸೇಲ್ಸ್ ಡಿವೈಡೆಡ್ ಬೈ PV ರೇಷಿಯೋ ಮೈನಸ್ ಪ್ರಾಫಿಟ್. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಯಾವ ತರ ತಗೊಂಡಿದ್ದಾರೆ ಅಂದ್ರೆ PV ರೇಷಿಯೋ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಇಲ್ಲಿ PV ರೇಷಿಯೋ ಇದೆ, ಕಾಂಟ್ರಿಬ್ಯೂಷನ್ಗೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಇಲ್ಲಿ ನಮಗೆ ಬೇಕಾಗಿರೋದು ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಪ್ರಾಫಿಟ್ ಇದೆ, ಸೇಲ್ಸು ಇದೆ, ಮತ್ತೆ PV ರೇಷಿಯೋನೂ ಇದೆ. ಸೊ ನಿಮ್ಗೆ ಈ ತರ ಫಾರ್ಮುಲಾ ಚೇಂಜ್ ಮಾಡ್ಕೊಳ್ಳಿ ಗೊತ್ತಿರುತ್ತೆ. ಸೊ ನಮ್ಗೆ ಬೇಕಾಗಿರೋದು ಫಿಕ್ಸ್ಡ್ ಕಾಸ್ಟ್ PV ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಪ್ರಾಫಿಟ್. ಈ ಕಡೆ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ. ಸೊ 100 ಏನ್ ಬೇಕಾಗಲ್ಲ. ಅವಾಗ PV ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಅದೇ ಫಾರ್ಮುಲಾ ಅವ್ರು ಯೂಸ್ ಮಾಡಿರೋದು. ಸೇಲ್ಸ್ ಇಂಟು PV ರೇಷಿಯೋ ಮೈನಸ್ ಪ್ರಾಫಿಟ್ 2 lakh ಇಂಟು 0.20% ಮೈನಸ್ 20,000 2 lakh.
ಮತ್ತೆ ದ ಸೇಲ್ಸ್ ರಿಕ್ವೈರ್ಡ್ ಟು ಎರ್ನ್ ಡಿಸೈರ್ಡ್ ಪ್ರಾಫಿಟ್, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 20,000 ಇದೆ, ನಮಗೆ ಪ್ರಾಫಿಟ್ ಬೇಕಾಗಿರೋದು ಎಷ್ಟು? 50,000. ಸೊ 20,000 ಪ್ಲಸ್ 50,000 ಡಿವೈಡ್ ಬೈ 20%, 3,50,000 ಬಂದಿದೆ. ನೆಕ್ಸ್ಟ್, ವಾಟ್ ವುಡ್ ಬಿ ಪ್ರಾಬಬಲ್ ಟ್ರೇಡಿಂಗ್ ರಿಸಲ್ಟ್ಸ್ ವಿತ್ ಸೇಲ್ಸ್ ಆಫ್ 1,80,000. ಅವರು ಇಲ್ಲಿ ಕೊಟ್ಟಿಲ್ಲ, ಆದ್ರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ, ಇದು ಮಾರ್ಜಿನ್ ಆಫ್ ಸೇಫ್ಟಿ, ಟೋಟಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಕೊಟ್ಟಿರೋದು. ಇಲ್ಲಿ ಬ್ರೇಕ್ ಇವನ್ ಸೇಲ್ಸ್ ಅವ್ರು ಕೊಟ್ಟಿದ್ದಾರೆ, ಟೋಟಲ್ ಸೇಲ್ಸ್ ಅವರು ಕೊಟ್ಟಿದ್ದಾರೆ 1,80,000 ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಅಂದ್ರೆ 1,00,000 ಚೇಂಜ್ ಆಗಿರೋದು, 80,000 ಮಾರ್ಜಿನ್ ಆಫ್ ಸೇಫ್ಟಿ. ಅವ್ರು ಅಲ್ಲಿ ಕೊಟ್ಟಿಲ್ಲ, ಆದ್ರೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ 80,000. ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬಿಡೋಣ. ನೆಕ್ಸ್ಟ್ ಇಲಸ್ಟ್ರೇಷನ್ 7. ದ ಫಾಲೋಯಿಂಗ್ ರಿಸಲ್ಟ್ಸ್ ಆಫ್ ಎ ಕಂಪನಿ ಫಾರ್ ದ ಲಾಸ್ಟ್ 2 years ಆರ್ ಆಸ್ ಫಾಲೋಸ್. ಇಯರ್ 2014 1,50,000, ಪ್ರಾಫಿಟ್ 20,000. 2015 ಗೆ ಸೇಲ್ಸ್ 1,70,000 and 25,000. You are required to calculate PV ratio, break-even point, the sales required to earn a profit of 40,000, profit when sales are 2,50,000, margin of safety of a profit of 50,000 and variable cost of 2 periods. ಇಲ್ಲಿ PV ratio ಕೊಟ್ಟಿದ್ದಾರೆ. PV ratio ಫಾರ್ಮುಲಾ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡ್ದಂಗೆ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100, ಚೇಂಜ್ ಇನ್ ಪ್ರಾಫಿಟ್ ಅಲ್ಲಿ 25,000 minus 2,000 5,000, 1,70,000 minus 1,50,000 20,000 ಇಂಟು 100%, 25% ಬಂದಿದೆ. ನೆಕ್ಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಕಂಡುಹಿಡಬೇಕು ಅಂತ ಅಂದ್ರೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಇಲ್ಲ, ಸೊ ಫಿಕ್ಸ್ಡ್ ಕಾಸ್ಟಿಗೆ ಸೇಮ್ ಲಾಸ್ಟ್ ಟೈಮ್ ತೋರಿಸಿದ ಫಾರ್ಮುಲಾನೇ, ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ ಮಾಡಿದಾಗ 17,500 ಫಿಕ್ಸ್ಡ್ ಕಾಸ್ಟ್ ಬಂತು. ಬ್ರೇಕ್ ಇವನ್ ಅನಾಲಿಸಿಸ್, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ 17,500 ಇಂಟು 25%. ಸೇಲ್ಸ್ ರಿಕ್ವೈರ್ಡ್, ನೆಕ್ಸ್ಟ್ ಸೇಲ್ಸ್ ರಿಕ್ವೈರ್ಡ್ ಟು ಎರ್ನ್ ಪ್ರಾಫಿಟ್ ಆಫ್ 40,000 ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ನೋಡಿ ಅದೇ ಕೊಟ್ಟಿದ್ದಾರೆ, 17,500 ಫಿಕ್ಸ್ಡ್ ಕಾಸ್ಟ್ ಪ್ಲಸ್ 40,000 ಡಿಸೈಡ್ ಪ್ರಾಫಿಟ್ ಬೇಕಾಗಿರೋದು. ನಮಗೆ ಪಿ ವಿ ರೇಷಿಯೋ 25% ಮಾಡಿದಾಗ 2,30,000. ನೆಕ್ಸ್ಟ್ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 2,50,000. ನೋಡಿ ಇಲ್ಲಿ ಪ್ರಾಫಿಟ್ ಸೇಲ್ಸ್ ಅಂತ ಅಂದ್ರೆ ಪ್ರಾಫಿಟ್ ಆಫ್ ಸೇಲ್ಸ್ ಮಾಡಬೇಕು. ಸೊ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ 2,50,000 ಇಂಟು 25% ಮೈನಸ್ 17,500 45,000. ಇಲ್ಲಿ ಸೇಮ್ ಫಾರ್ಮುಲಾ ಬಳಸಿದ್ದಾರೆ, ನಾನು ಲಾಸ್ಟ್ ಟೈಮ್ ತೋರಿಸ್ದಂಗೆ ಸೇಮ್ ಇಲ್ಲಿ ಅದೇ ತರ ಪಿ ವಿ ರೇಷಿಯೋ ಇಂಟು ಸೇಲ್ಸ್, ಈ ಕಡೆ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರಾಫಿಟ್, ಇಷ್ಟೇ ಚೇಂಜ್ ಆಗೋದು. ಸೊ ಇಲ್ಲಿ ಅಲ್ಲಿ ಹಂಗೆ ಮಾಡಿದಾರೆ ನೋಡಿ, ಮೈನಸ್ ಫಿಕ್ಸ್ಡ್ ಕಾಸ್ಟ್ ಇದೆ, ಸೊ 45,000 rupees ಬಂದ್ಬಿಟ್ಟು ಪ್ರಾಫಿಟ್ ಆಗುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ 50,000. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, 50,000 ಡಿವೈಡೆಡ್ ಬೈ 25% ಅಂದ್ರೆ 2,00,000 ಬರುತ್ತೆ. ನೆಕ್ಸ್ಟ್ ಇಲ್ಲಿ ವೇರಿಯಬಲ್ ಕಾಸ್ಟ್ ಆಫ್ 2 periods ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ 1,50,000 ಇಂಟು 75% ಇಸ್ ಈಕ್ವಲ್ ಟು 1,12,500. ಇಲ್ಲಿ 75% ಹೆಂಗ್ ಬಂತು ಅಂತ ಅಂದ್ರೆ ಪಿ ವಿ ರೇಷಿಯೋ 25% ಬಂದಿದೆ. ಈ ಪಿ ವಿ ರೇಷಿಯೋ 25% ಇದ್ರೆ ವೇರಿಯಬಲ್ ಕಾಸ್ಟ್ 75% ಇರುತ್ತೆ. ಅದೇ ತರ ಪಿ ವಿ ರೇಷಿಯೋ 75 ಇದ್ರೆ ವೇರಿಯಬಲ್ ಕಾಸ್ಟ್ 25% ಇದೆ. ಅವೆರಡು ವೈಸ್ ವರ್ಸ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಅದು ಅಂಡರ್ಸ್ಟ್ಯಾಂಡಿಂಗ್, ಪಿ ವಿ ರೇಷಿಯೋ 25% ಕೊಟ್ಟಿದ್ದಾರೆ ಅಂತ ಅಂದ್ರೆ ವೇರಿಯಬಲ್ ಪರ್ಸೆಂಟ್ 75% ಇದೆ ಅಂತ. ಸೊ ಇಲ್ಲಿ 1,50,000 ಇಂಟು 75 ಇಸ್ ಈಕ್ವಲ್ ಟು 1,12,500 ಅಂಡ್ 1,70,000 ಇಂಟು 75% 1,27,500. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಿಂದ ಇಲಸ್ಟ್ರೇಷನ್ 8 ಇಂದ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.